ರೈತ ಬಾಂಧವರಿಗೆ ರಮೇಶ್ ಶುಗರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ಬಂಧುಗಳೇ, ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕುಮಶಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಭೀಮಾ ನದಿ ಪ್ರವಾಹದಿಂದಾಗಿ ರೈತ ಬೆಳೆದಂತ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ರೈತ ಇವತ್ತು ಮನದನ್ನೊಂದು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇವತ್ತು ಸಿಂದಗಿ ತಾಲೂಕಿನ ಬೆಳೆ ಹಾನಿ ಸಮೀಕ್ಷೆ ಮಾಡಲು ಬಂದಿದ್ದಾರೆ. ನಾವು ವಿರೋಧ ಪಕ್ಷದ ನಾಯಕರಿಗೆ ಒಂದು ವಿನಂತಿ ಮಾಡ್ಕೋತೀವಿ, ನೀವು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾನದಂಡ ಬದಲಾಯಿಸಿ. 10 ವರ್ಷಗಳಿಂದ ಅದೇ ಎನ್ಡಿಆರ್ಎಫ್ ಮಾನದಂಡವಿದೆ. ರೈತನಿಗೆ ಒಂದು ಎಕರೆಗೆ ಕನಿಷ್ಠ ಹತ್ತಿ ಬೆಳೆಯಲು 15 ರಿಂದ 20 ಸಾವಿರ ರೂಪಾಯಿ ಖರ್ಚಾಗುತ್ತದೆ. ನಿಮ್ಮ ಎನ್ಡಿಎಫ್ ಮಾನದಂಡ ಕೇವಲ 8,500 ರೂಪಾಯಿ ಅಂತಂದ್ರ ರೈತ ಹೆಂಗ್ ಬದುಕಬೇಕು? ತಾವು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಜ್ಯ ಸರ್ಕಾರಕ್ಕೆ ಒಳಗು ಮತ್ತು ಹೊರಗು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ರೈತನಿಗೆ ಒಂದು ಎಕರೆಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ಕೊಡಲು ತಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಬರೇ ಕೇವಲ ಕಾಟಾಚಾರಕ್ಕಾಗಿ ನೀವು ಪ್ರಚಾರಕ್ಕಾಗಿ ನೀವು ರೈತರ ಹೊಲಗಳಿಗೆ ವಿಸಿಟ್ ಕೊಟ್ಟು ನಾವು ರೈತರ ಪರವಾಗಿದ್ದೀವಿ ಅಂತಕ್ಕಂಥದ್ದು ಮಾತನ್ನು ಹೇಳಬೇಡ್ರಿ. ದಯವಿಟ್ಟು ವಿಧಾನಸೌಧದ ಒಳಗ ಮತ್ತು ಹೊರಗೆ ಹೋರಾಟ ಮಾಡಿ ರೈತನಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡಬೇಕಂತ ನಾನು ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೌದು, ತಾವು ಕೂಡ ಒತ್ತಡ ಮಾಡಿ ಕಾರ್ಯಕರ್ತರು ಬಿಡ್ರಿ ಅವರಿಗೆ 10 ವರ್ಷ ಹಿಡಿದು ಅದೇ ಅದರ ಕೇಂದ್ರ ಸರ್ಕಾರದ ಮಾನದಂಡ. ತಾವು ಸ್ವಲ್ಪ ಒತ್ತಡ ಸರ್, ಕೇಂದ್ರ ಸರ್ಕಾರದ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಮಾನದಂಡ ಚೇಂಜ್ ಆಗ್ಬೇಕು. ದಯವಿಟ್ಟು ಚೇಂಜ್ ಆಯ್ತಾ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನೀವು ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡಿದ್ರೆ ಸರ್, ಇದು ದೊಡ್ಡ ಮೇಜರ್ ಪರಿಸ್ಥಿತಿ, ಇದು ಸಣ್ಣದಲ್ಲ ಪರಿಸ್ಥಿತಿ. ಸರ್, ಭೀಮಾ ನದಿ ಪ್ರವಾಹದಿಂದ ಸಿಕ್ಕಾಪಟ್ಟೆ ಹಾಳಾಗಿದ್ರಿ ಪರಿಸ್ಥಿತಿ. ಇನ್ನೊಂದು ನೋಡಿ ಸರ್, ಹೋರಾಟಗಳು ಯಾಕೆ ಹಮ್ಕೊಳ್ಳಲ್ಲ ಸರ್? ಹೋರಾಟ ಮಾಡಿ ಸರ್. ನಮ್ಮ ಭಾಗದಾಗ ಇಷ್ಟೆಲ್ಲ ಸಣ್ಣ ವಿಚಾರಕ್ಕೆ ಹೋರಾಟಗಳು ಆಗ್ತಾವ. ಇಂಥ ದೊಡ್ಡ ಅನಾಹುತ ಆಗ್ಯದ, ಹೋರಾಟಗಳು ಬೊಮ್ಮಾಯಿ ಸರ್ ಸರ್ಕಾರ ಇದ್ದಾಗ 150 ರೂಪಾಯಿ ಕಬ್ಬಿಗೆ ಬೆಲೆ ನಿಗದಿ ಆಗಿತ್ತು ಸರ್. ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನಾವು ಬರೀ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರದಾಗ ಇದ್ಕೊಂಡು ನೀವು ಸ್ವಲ್ಪ ಧ್ವನಿ ಎತ್ತಿ. ನಿಮ್ಮ ಸರ್ಕಾರ ಘೋಷಣೆ ಮಾಡಿದ್ರಿ ಅದು 150 ರೂಪಾಯಿ ಹೆಚ್ಚುವರಿ. 150 ರೂಪಾಯಿ ಕೊಟ್ಟಿಲ್ಲ ಸರ್. 4 ವರ್ಷ ಐತ್ರಿ. ಯಾರು ಕೊಟ್ಟಿಲ್ಲ? ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ. ಕಾರ್ಖಾನೆಯವ್ರ ಕಡೆಯಿಂದ್ರಿ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಧ್ವನಿ ಎತ್ತಬೇಕಲ್ಲ ಸರ್. ಎಲ್ಲಿ ಬಂದಿವಲ್ಲ ಸರ್, ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ. ಹೇಳ್ತೀವಿ ಸರ್, ಹಲವಾರು ಬಾರಿ ಮಾಡ್ಲಿಕ್ಕೆ ನೀವು ನಿಮ್ಮ ಸರ್ಕಾರ ಮಾಡಿದ್ದಾರೆ ಸರ್. ಅದು 150 ರೂಪಾಯಿ ಭೇಟಿ ಆತೀನಿ. ನಿಮ್ ಬಾಕ್ ಹೊಂಟ್ರ ಅವರು ಭೇಟಿ ಆರಿ ವಿರೋಧ ಪಕ್ಷ ನಾಯಕರಾದ. ಒಂದು ದಿನ 2.5 ವರ್ಷದಲ್ಲಿ ಒಂದು ದಿನ ಬರ್ತೀವಿ ಸರ್, ಬರ್ತೀವಿ. ನೀವು ಬರ್ತೀವ್ರಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಬಂದು ಒಂದು ವಾರಕ್ಕೆ ಮುಂಚೆ ಭೇಟಿ ಮಾಡಿ ಅಹವಾಲುಗಳೆಲ್ಲ ಹೇಳಿದ್ರೆ ನಾವು ಅಸೆಂಬ್ಲಿಯಲ್ಲಿ ಸ್ವಲ್ಪ ದಯವಿಟ್ಟು ಪರಿಹಾರ ಮಾನದಂಡ ಹೆಚ್ಚಿಗೆ ಮಾಡ್ತೀವಿ. ಯಾವಾಗ ಸಿಎಂ ಆಫೀಸ್ ಹೋಗ್ತಾರೆ, ಹೌದು, ಸಿಎಂ ಆಫೀಸಲ್ಲೇ ಇರ್ತಾರೆ. ಇಲ್ಲ, ನಿಮ್ಮ ಗಮನಕ್ಕೂ ತಂದಿದ್ರು ಸರ್. ಇವಾಗ ಈಗ ವಿರೋಧ ಪಕ್ಷದವರು ತಾವು ಕೂಡ ತಾವು ಸರ್ಕಾರ ಮಾಡಿದ್ದು, ಅದಕ್ಕೆ ತಾವು ಒತ್ತಾಯ ಮಾಡೋದು ಸರ್. ದಯವಿಟ್ಟು ಬೊಮ್ಮಾಯಿ ಮಾಡಿರೋದಕ್ಕೆ ಹೌದು ಸರ್, ಹೌದ್ರಿ. ಮತ್ತೆ ಅದು 150 ಪಟ್ಟಿಲ್ಲ ಸರ್. ಬರೀ ಕೋಟಿಗೆ ಹೋಗ್ತೀವಿ, ಕಾರ್ಖಾನೆಯವ್ರು ಕೊಡ್ತಾ ಇಲ್ಲ ದುಡ್ಡ್ರಿ. ಸ್ವಲ್ಪ ಧ್ವನಿ ಹತ್ರಿ ಸರ್. ಇನ್ನೊಂದ್ ಸರ್, ಈ ಇನ್ನೊಂದ್ ಸರ್ ಒಂದು ರಿಕ್ವೆಸ್ಟ್. ಕೇಂದ್ರ ಸರ್ಕಾರ ಇದಕ್ಕೆ FRP ಬೆಲೆನೇ ನೀವು ರಾಜ್ಯ ಸರ್ಕಾರದವರು ಒಟ್ಟೆ ಕೊಡ್ತಾ ಇಲ್ಲ. ತಾವು ಕೂಡ ಧ್ವನಿ ಎತ್ತಿ ಈ ವರ್ಷ ಕಬ್ಬಿಗೆ ಒಂದು ಸ್ವಲ್ಪ ಹೆಚ್ಚುವರಿ ಬೆಲೆ ನಿಗದಿಪಡಿಸಲಿಕ್ಕೆ ಇದು ಮನವಿ ಮಾಡ್ಬೇಕಲ್ಲ ಸರ್. ಬರ್ತೀರಾ? ಹಾ ಸರ್, ಬರ್ತೀವಿ ಸರ್. ಮುಂಚೆ ಬನ್ನಿ, ಬರ್ತೀವಿ ಸರ್. ವಾರಕ್ಕೆ ಮುಂಚೆ ಬರ್ಬೇಕು. ಬರ್ತೀವಿ.